ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲರಿಗೂ ಕೂಡ ಗೊತ್ತೇ ಇದೆ 15,000 ಪೊಲೀಸರ ನೇಮಕಾತಿ ಮಾಡ್ಕೊಳ್ತೇವೆ ಅಂತ ಇಲ್ಲಿ ಹೇಳಿದ್ದಾರೆ. ಅದರಲ್ಲಿ 4,600 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಎರಡು ದಿನದಲ್ಲಿ ಅಧಿಸೂಚನೆ ಮಾಡ್ತೀವಿ ಅಂತಲೂ ಕೂಡ ಅವ್ರು ಹೇಳಿದ್ದಾರೆ. ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ 99.99% ಸೋಮವಾರ ಅಂದರೆ ನಾಳೆ ಈ ಒಂದು ನೋಟಿಫಿಕೇಷನ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ತಾ ಹೋಗಿ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರ್ತಕ್ಕಂತಹ ಎಲ್ಲ ವಿಡಿಯೋಗಳನ್ನು ಫ್ರೀಯಾಗಿ ನೀವು ನೋಡ್ಕೊಳ್ತಾ ಹೋಗ್ಬೋದು. ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಒಂದು ಪೊಲೀಸ್ ನೇಮಕಾತಿಗಳಲ್ಲಿ ನಮ್ಮ ಒಂದು ಕರ್ನಾಟಕ ಸ್ಟೇಟ್ ಪೊಲೀಸ್ ಇದುವರೆಗೂ ಕೂಡ ನೇಮಕಾತಿಗಳನ್ನು ಮಾಡ್ಕೊಳ್ತಾ ಬಂದಿದೆ. ಆದರೆ ಕೆಲವು ಕಾರಣಗಳಿಂದ 545 ಪೊಲೀಸ್ ಕಾನ್ಸ್ಟೇಬಲ್ ಏನು ಹುದ್ದೆಗಳಿದ್ವು, ಅದಕ್ಕೆ ಏನು ಸ್ವಲ್ಪ ಇಲ್ಲಿ ಎರಡು ಬಾರಿ ಏನು ಕ್ವಶನ್ ಪೇಪರ್ ಲೀಕ್ ಆಗಿ ಎಲ್ಲ ಆಯಿತು. ಅದಕ್ಕೆ ಒಂದು ಕಾರಣದಿಂದಾಗಿ ಈಗ ಪ್ರೆಸೆಂಟಾಗಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಥವಾ ಪರೀಕ್ಷಾ ಪ್ರಾಧಿಕಾರಕ್ಕೆ ಇಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಪರೀಕ್ಷೆಯನ್ನು ನಡೆಸೋದಕ್ಕೆ ಇಲ್ಲಿ ಕೊಟ್ಟಿದ್ದಾರೆ. ಈಗ ಏನು ಮಾಡ್ತಿದ್ದಾರೆ ಅಂತಂದರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಒಂದು ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಯ ಒಂದು ಪರೀಕ್ಷೆಯನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗ ನೇಮಕಾತಿಯವರು ಅಧಿಸೂಚನೆಯವರು ಅವರೇ ಬಿಡಿಸಬೇಕು ಅಥವಾ ಅವರೇ ಈ ಒಂದು ನೇಮಕಾತಿ ಅಧಿಸೂಚನೆಯನ್ನು ಬಿಡಬೇಕು. ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈಗ ಇದರ ಮುಖಾಂತರ ನೇಮಕಾತಿ ಕೊಡೋದಕ್ಕೆ 2 ದಿನದಲ್ಲಿ ಅಧಿಸೂಚನೆ ಕೊಡ್ತೇವೆ ಅಂತ ಇಲ್ಲಿ ವಿಜಯವಾಣಿ ಎಂಬತಕ್ಕಂಥ ಒಂದು ಪೇಪರ್ನಲ್ಲಿ ಬಂದಿರತಕ್ಕಂಥ ಒಂದು ಮಾಹಿತಿ ನೋಡ್ಬೋದು. ಈಗ 4,600 ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ 2 ದಿನಗಳಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ 4,600 ಕಾನ್ಸ್ಟೇಬಲ್ಗೆ ನೇಮಕಕ್ಕೆ 2 ರಿಂದ 3 ದಿನದಲ್ಲಿ ಅಧಿಸೂಚನೆ ಮಾಡ್ತಿದ್ದೀವಿ. ಈ ಸಂಬಂಧ ಕಡತವನ್ನು CMಗೆ ಕಳುಹಿಸಲಾಗಿದೆ ಅಂತ ಇಲ್ಲಿ ಗೃಹ ಸಚಿವರಾಗಿರ್ತಕ್ಕಂಥ ಒಂದು ಪರಮೇಶ್ವರ್ ಅವರು ಇಲ್ಲಿ ತಿಳಿಸಿದ್ದಾರೆ. ಒಂದೇ ಬಾರಿ ನೇಮಕ ಮಾಡಿಕೊಂಡ್ರೆ ಪೂರಕ ತರಬೇತಿ ಕಷ್ಟ ಎಂಬ ಕಾರಣಕ್ಕೆ ಖಾಲಿ ಇರತಕ್ಕಂಥ 15,000 ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳನ್ನು 5,500ದಂತೆ ನೇಮಕ ಮಾಡಿಕೊಳ್ತಾ ಇದೆ. ಅಂದರೆ ಈಗ ಟೋಟಲ್ ಆಗಿ 15,000 ಖಾಲಿ ಇದ್ದಾವೆ. ಮುಂದೆ ಬರ್ತಕ್ಕಂಥ ವರ್ಷಗಳಲ್ಲಿ 2 ರಿಂದ 3 ವರ್ಷಗಳಲ್ಲಿ ಟೋಟಲ್ ಆಗಿ 15,000 ಹುದ್ದೆಗಳನ್ನು ಕೂಡ ಏನು ಮಾಡ್ತೀವಿ ಅಂತ ಅಂದರೆ ಭರ್ತಿ ಮಾಡ್ಕೊಳ್ತೇವೆ ಅಂತ. ಅದಾದ ಬಳಿಕ ಇಲ್ಲಿ 545 ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಏನಿದ್ವು ಅದಕ್ಕೆ ನೇಮಕಾತಿ ನಡೆದಿದ್ದು ತರಬೇತಿ ಕೊಟ್ಟಿದ್ದೇವೆ. ಮತ್ತು ಇನ್ನು 4 ರಿಂದ 5 ತಿಂಗಳಲ್ಲಿ ಎಲ್ಲರೂ ಕೂಡ ಇಲಾಖೆಗೆ ಬರ್ತಾರೆ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ 4,402 ಏನು ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳಿದ್ವು ಆ ಒಂದು ನೇಮಕ ಕೂಡ ಇಲ್ಲಿ ಆದೇಶ ಮಾಡಿದ್ದೀವಿ ಅಂತ ಇಲ್ಲಿ ಗೃಹ ಸಚಿವರು ಏನು ಮಾಡಿದ್ದಾರೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಓಕೆನಾ, ಆದಷ್ಟು ಬೇಗ ಈ ಒಂದು ನೇಮಕಾತಿ ಆಗ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಯಾವ ರೀತಿ ನಾವು ಪ್ರಿಪ್ರೇಷನನ್ನು ಮಾಡಬೇಕು ಅಂತ ನೋಡೋದಾದರೆ ನಮ್ಮ ಒಂದು ತರಗತಿಗಳು ಈಗಾಗಲೇ ನಮ್ಮ ಒಂದು ಚಾನಲಲ್ಲಿ ನಡೀತಾ ಇದ್ದಾವೆ. ಟೋಟಲ್ ಆಗಿ 2 ಪ್ಲೇಲಿಸ್ಟ್ ಇದ್ದಾವೆ. ನಮ್ಮ ಒಂದು ಪೊಲೀಸ್ ಕಾನ್ಸ್ಟೇಬಲ್ KEA ಪರೀಕ್ಷೆಗಳು 2025-26 ಒಂದು ಪ್ಲೇಲಿಸ್ಟ್ ಇದೆ. ಅದನ್ನು ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೇನೆ, ಒಂದ್ಸಲಿ ಚೆಕ್ ಮಾಡೋದರ ಮುಖಾಂತರ ನೀವು ನೋಡ್ಬೋದು. ಓಕೆನಾ, ಇವತ್ತಿನ ವಿಡಿಯೋ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.